ಹಾಗಾಗಿ ರಾಜ್ಯದ ಜನತೆಗೆ, ಬಡವರಿಗಾಗ್ಲಿ ರೈತರಾಗ್ಲಿ, ಈ ಸರ್ಕಾರ ಮುಖ್ಯಮಂತ್ರಿಗಳು ಯಾರು ಇರ್ತಾರೆ, ಯಾರು ಬದಲಾವಣೆ ಆಗ್ತಾರೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಈ ಸರ್ಕಾರದ ಬಗ್ಗೆ ಸಂಪೂರ್ಣ ವಿಶ್ವಾಸನ ಕಳೆದುಕೊಂಡಿದ್ದಾರೆ. ಸರ್, ರಾಜಣ್ಣ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನೇನಾದ್ರು ಮುಖ್ಯಮಂತ್ರಿ ಮಾಡೋದು ಕೆಪಿಸಿಸಿ ಕಚೇರಿಗೆ ದೊಡ್ಡ ಬೀಗ ಹಾಕಬೇಕಾಗಿದೆ. ಇವರ ಒಳ ಜಗಳದಿಂದ ಕೆಪಿಸಿಸಿಗೆ ಬೀಗ ಹಾಕೋದಿರಲಿ, ರಾಜ್ಯದ ಖಜಾನೆಗೆ ಹೊತ್ತು ಬೀಗ ಹಾಕೊಂಡು ಕೂತಿದ್ದಾರೆ. ನೋಡ್ತಾ ಇದ್ರು, ಸರ್ಕಾರಿ ನೌಕರಿ ಸಂಬಳ ಕೊಡೋಕೆ ಆಗ್ತದೆ. ನಾವು 5-6 ತಿಂಗಳಿಂದ ಇದನ್ನು ಹೇಳ್ತಾನೆ ಇದ್ದೇವೆ. ಬಿಜೆಪಿಯವ್ರಿಗೆ ಬುದ್ಧಿ ಇಲ್ಲ, ಬರೀ ರಾಜಕೀಯ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂತೇಳಿ ನಮ್ಮನ್ನು ಟೀಕೆ ಮಾಡ್ತಾ ಇದ್ರು. ಅದರ ವಾಸ್ತವಿಕ ಪರಿಸ್ಥಿತಿ ಏನಪ್ಪಾ ಅಂತ ಹೇಳಿದ್ರೆ, ಆರ್ಥಿಕ ಸಂಕಷ್ಟಕ್ಕೆ ದಬ್ಬುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕಾಗ್ತಾ ಇಲ್ಲ, ಯಾವುದೇ ಹೊಸ ಯೋಜನೆಗಳು ಕೊಡ್ತಾ ಇಲ್ಲ. ಎಲ್ಲಿಯವರೆಗೆ ಬರಗಟ್ಟಿದೆ ಅಂದ್ರೆ ಸರ್ಕಾರ ರೈತರಿಗೆ ಪರಿಹಾರ ಕೊಡೋದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವರ ಒಳ ಜಗಳದಿಂದ ಇವತ್ತು ಸಂಪೂರ್ಣವಾಗಿ ಆಡಳಿತ ಕುಸಿಬಿದ್ದಿರ್ತಕ್ಕಂಥದ್ದು ರಾಜ್ಯದ ಜನ ಎಲ್ಲರೂ ಕೂಡ ಇದನ್ನು ಗಮನಿಸ್ತಾರೆ.